ನಕಲಿ ಚಿನ್ನ ನಕಲಿ ಖಾತೆಯನ್ನು ತೆರೆದು ಬ್ಯಾಂಕ್ ಸಿಬ್ಬಂದಿಯಿಂದ ವಂಚನೆಯನ್ನ ಮಾಡಿರುವಂತಹ ಆರೋಪ. ಉದ್ಯಮಿಯೊಬ್ಬರಿಗೆ 1.5 ಕೋಟಿ ರೂಪಾಯಿ ಮಹಾವಂಚನೆ ಮಾಡಿದ್ದಾರೆ. ನಕಲಿ ಚಿನ್ನ ನಕಲಿ ಖಾತೆಯನ್ನು ತೆಗೆದು ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಉದ್ಯಮಿಯೊಬ್ಬರಿಗೆ 1.5 ಕೋಟಿ ರೂಪಾಯಿ ಮಹಾವಂಚನೆಯನ್ನ ಮಾಡಿದ್ದಾರೆ. ಅನ್ನ ಹಾಕಿದ್ದ ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ ಸಿಬ್ಬಂದಿ. ನಕಲಿ ಖಾತೆಯನ್ನ ತೆಗೆದು ನಕಲಿ ಕೆಲಸವನ್ನ ಮಾಡ್ತಾ ಇದ್ದ ಬ್ಯಾಂಕಿಗೆ ಮೋಸವನ್ನ ಮಾಡಿದ್ದಾನೆ ಈ ವ್ಯಕ್ತಿ. ಬ್ಯಾಂಕ್ನಲ್ಲಿ ಸಿಗಿ ಬಂದಿರೋ ಸಿಬ್ಬಂದಿ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಇಂಡ್ ಬ್ಯಾಂಕ್ನ ಶಾಖೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ನೇಹಿತರ ಮೂಲಕ ನಕಲಿ ಚಿನ್ನವನ್ನ ಅಡಮಾನವನ್ನ ಇಡಿಸ್ತಾ ಇದ್ದ ಈತ. ನಕಲಿ ಚಿನ್ನದ ಸರಕ್ಕೆ ಕೊಂಡಿ ಮಾತ್ರ ಅಸಲಿ ಇತ್ತು. ಅದನ್ನ ಅಡವ ಇಟ್ಟು ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಸುಮಾರು 15 ಅಕೌಂಟ್ಗಳ ಮೂಲಕ ಚಿನ್ನವನ್ನ ಇಟ್ಟಿದ್ದ ಎನ್ನಲಾಗ್ತಾ ಇದೆ. 1.53 ಕೋಟಿ ಅಂದ್ರೆ 1,53,00,000 ಚಿನ್ನದ ಸಾಲವನ್ನ ಪಡೆದಿದ್ದ ಅನ್ನೋದು ಇದೀಗ ಬಯಲಾಗಿರುವಂತದ್ದು. ಬ್ಯಾಂಕ್ ಆಡಿಟಿಂಗ್ ವೇಳೆ ನಾಗೇಶ್ನ ಅಸಲಿ ಆಟ ಈಗಾಗಲೇ ಬೆಳಕಿಗೆ ಬಂದಿದೆ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಎಷ್ಟು ಜನದಿಂದ ಈತ ಬ್ಯಾಂಕ್ಗೆ ಚಿನ್ನವನ್ನ ಅಡವಿಟ್ಟಿದ್ದ, ಅದರಲ್ಲಿ ಎಷ್ಟು ನಕಲಿ ಚಿನ್ನ ಇತ್ತು, ಎಷ್ಟು ಅಸಲಿ ಚಿನ್ನ ಇತ್ತು, ಎಲ್ಲವನ್ನ ಕೂಡ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಬ್ಯಾಂಕ್ ಸಿಬ್ಬಂದಿ ಏನಿದ್ದ ಆತನನ್ನ ಕೂಡ ವಿಚಾರಣೆ ನಡೆಸಿದ್ದಾರೆ. ಹಣ ಕೊಡದಿದ್ರೆ ಜೈಲಿಗೆ ಹಾಕೋದಾಗಿ ಬ್ಯಾಂಕ್ ಬೆದರಿಕೆಯನ್ನ ಹಾಕಿತ್ತಂತೆ. ಆಗ ಮಾಸ್ಟರ್ ಪ್ಲಾನ್ ಮಾಡಿ ಉದ್ಯಮಿಗೆ ಈತ ಗಾಳವನ್ನ ಹಾಕಿದ್ದ ಎನ್ನಲಾಗ್ತಾ ಇದೆ. ಕಡಿಮೆ ಬೆಲೆಗೆ ಚಿನ್ನ ಇಟ್ಟಿದ್ದಾರೆ, ಹರಾಜು ಅಂತ ಹೇಳಿ ಆಮಿಷವನ್ನ ಒಡ್ಡಿದಂತೆ ಈತ. ಈಗಿನ ಬೆಲೆಗೆ ನಿಮಗೆ 40 ಲಕ್ಷ ಲಾಭ ಬರುತ್ತೆ ಅಂತ ಹೇಳಿ ಈತ ನಂಬಿಸಿದ್ದ ಎನ್ನುವ ಆರೋಪ ಕೇಳಿ ಬಂದಿದೆ. ಈತನ ಮಾತು ನಂಬಿ 2 ಬಾರಿ 1,53,00,000 ಹಣವನ್ನ ಹಾಕಿದ್ದಾನೆ. ಈತ ಹಣ ಪಡೆದು ಬ್ಯಾಂಕ್ಗೆ ಹಾಕಿ ಎಸ್ಕೇಪ್ ಆಗಿದ್ದಾನೆ. ನಾಗೇಶ್ ಎನ್ನಲಾಗ್ತಾ ಇದೆ. ಹಣ ಕೊಟ್ಟ ಜಗದೀಶ್ ಏನಿದ್ರು ಅವರು ಪೀಣ್ಯ ಪೊಲೀಸ್ ಠಾಣೆಗೆ ಈಗಾಗಲೇ ದೂರನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಏನೇನಾಯ್ತು, ಯಾವ ರೀತಿ ಆಮಿಷವನ್ನ ಒಡ್ಡಿದ್ದ, ನನ್ನಿಂದ ಎಷ್ಟು ಹಣವನ್ನ ಪೀಕಿದ್ದಾನೆ ಅಂತ ಹೇಳಿ ಆರೋಪಿ ನಾಗೇಶ್ ವಿರುದ್ಧ ಈಗಾಗಲೇ ದೂರು ಕೂಡ ನೀಡಿದ್ದಾರೆ. ದೂರು ದಾಖಲಾದ ನಂತರ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿ ಆತನನ್ನ ಬಂಧಿಸಿದ್ದಾರೆ. ಚಿನ್ನಾಭರಣಗಳನ್ನು ಪರಿಶೀಲನೆ ಮಾಡಿ ಅಡಮಾನವಿಟ್ಟುಕೊಳ್ಳುವಂತಹ ಅಧಿಕಾರಿಯೇ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಇಂತಹ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದು ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಇಂಡ್ ಬ್ಯಾಂಕ್ ಎನ್ನುವಂತಹ ಶಾಖೆಯಲ್ಲಿ ಚೊಕ್ಕಸಂದ್ರದಲ್ಲಿರುವಂತಹ ಈ ಒಂದು ಬ್ಯಾಂಕ್ನಲ್ಲಿ ನಾಗೇಶ್ ಎನ್ನುವಂತಹ ಅಪ್ರೈಸರ್ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಈತ ಈ ನಕಲಿ ಬಂಗಾರಗಳನ್ನೆಲ್ಲ ತಂದು ಅಡಮಾನವಿಟ್ಟು ಅದರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ತನ್ನ ಖಾತೆಗೆ ವರ್ಗಾವಣೆಯನ್ನು ಮಾಡ್ಕೊಂಡಿರ್ತಾನೆ. ಈ ಬ್ಯಾಂಕಿನ ಅಧಿಕಾರಿಗಳು ಆಡಿಟರ್ ಬಂದು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಇವೆಲ್ಲವೂ ಕೂಡ ನಕಲಿ ಬಂಗಾರ ಅನ್ನಂತ ಹಿಡಿದು ಗೊತ್ತಾಗಿರುತ್ತೆ. ಆ ಸಂದರ್ಭದಲ್ಲಿ ನಾಗೇಶನನ್ನು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಈತ ಮಾಡಿರುವಂತಹ ತಪ್ಪನ್ನು ಕೂಡ ಒಪ್ಕೊಳ್ತಾನೆ. ಅದಾದ ಬಳಿಕ ಬ್ಯಾಂಕ್ಗೆ ಏನು ಒಂದು ಮೋಸವನ್ನು ಮಾಡಿರ್ತಾನೆ, ಆ ಒಂದು ಹಣವನ್ನು ಹಿಂತಿರುಗಿಸಬೇಕಾಗುತ್ತೆ. ಆಗ ಮಾಡುವಂತಹ ಖತರ್ನಾಕ್ ಪ್ಲಾನೇ ಜಗದೀಶ್ ಎನ್ನುವಂತಹ ವ್ಯಕ್ತಿಯನ್ನು ಸಂಪರ್ಕ ಮಾಡಿ ಬ್ಯಾಂಕ್ನಲ್ಲಿ ವ್ಯಕ್ತಿಯೋರ್ವ 9,000 ರೂಪಾಯಿಗೆ ಗ್ರಾಮ್ನಂತೆ ಚಿನ್ನವನ್ನು ಅಡಮಾನವಿಟ್ಟಿದ್ದಾರೆ. ಈಗಿನ ಒಂದು ಮಾರುಕಟ್ಟೆಯ ದರ ಕೂಡ 13,000 ಇರುತ್ತೆ. ನೀವು ಇನ್ನೊಂದು ಚಿನ್ನವನ್ನು ಬಿಡಿಸ್ಕೊಂಡ್ರೆ ನಿಮಗೆ ಸುಮಾರು 40 ಲಕ್ಷ ರೂಪಾಯಿ ಅಷ್ಟು ಅಧಿಕವಾದಂಥ ಲಾಭಾಂಶ ಬರುತ್ತೆ ಅಂತ ಹೇಳಿ ಕೂಡ ಆತನನ್ನು ನಂಬಿಸಿ ಆತನಿಂದ ಸುಮಾರು 1.5 ಕೋಟಿಯಷ್ಟು ಆ ಹಣವನ್ನು ಕೂಡ ಪಡೆದುಕೊಳ್ತಾನೆ. ಈತನ ಒಂದು ಬ್ಯಾಂಕ್ ಖಾತೆಗೂ ಕೂಡ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಚಿನ್ನವನ್ನು ಬಿಡಿಸಿ ಕೊಡ್ತೀನಿ ಅಂತ ಕೂಡ ಹೇಳ್ತಾನೆ. ಆದರೆ ಈತ ಈ ಹಣವನ್ನೆಲ್ಲ ವರ್ಗಾವಣೆ ಆದ ನಂತರ ಈ ಜಗದೀಶ್ನ ಕೈಗೆ ಸಿಗದೆ ಯಾಮರಿಸ್ತಾ ಇರ್ತಾನೆ. ಸೊ ಹೀಗಾಗಿ ಹಣವನ್ನು ಕಳೆದುಕೊಂಡಂತಹ ವ್ಯಕ್ತಿ ಜಗದೀಶ್ ಪೀಣ್ಯ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ದೂರು ದಾಖಲಾಗ್ತಿದ್ದಂತೆ ಕೂಡ ಈ ಆಸಾಮಿ ಕೂಡ ಎಸ್ಕೇಪ್ ಆಗಿದ್ದಾನೆ. ಸೊ ಈತ ವಿವಿಧ ಗ್ರಾಹಕರ ಹೆಸರಿನಲ್ಲೇ ಈ ಒಂದು ಬ್ಯಾಂಕ್ನಲ್ಲಿ ಈ ಚಿನ್ನವನ್ನು ಅಡಮಾನ ಇಟ್ಟಿದ್ದ ಅಂತ ಹೇಳಿ ಸದ್ಯ ತಿಳಿದು ಬರ್ತಾ ಇದೆ. ಬ್ಯಾಂಕ್ನವ್ರಿಗೇನೋ ಹಣ ಬಂದಿದೆ, ಆದರೆ ಹಣ ಕೊಟ್ಟಂತಹ ಜಗದೀಶ್ ಮಾತ್ರ ಮೋಸ ಹೋಗಿದ್ದಾನೆ. ಸೊ ಈ ಹಣ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದಾಗಿ ಅಧಿಕಾರಿಗಳು ಯಾವ ರೀತಿಯಾಗಿ ಒಂದು ತನಿಖೆಯನ್ನು ಕೈಗೊಳ್ತಾರೆ ಮತ್ತು ಈ ಜಗದೀಶ್ನ ವಿರುದ್ಧ ಯಾವ ಒಂದು ಕೇಸನ್ನು ದಾಖಲಿಸ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವೆಂಕಟೇಶ್, ಏನಿದು ವಂಚನೆ ಕೇಸ್? ಉದ್ಯಮಿಗೆ ಯಾವ ರೀತಿ ಗಾಳವನ್ನ ಹಾಕ್ತಾ ಇದ್ದ? ಪೊಲೀಸರು ಆತನನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ, ಅಂದ್ರೆ ಆರೋಪಿಯನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ಬಯಲಾಗಿದೆ?
ತೇಜಸ್ವಿನಿ, ಏನು ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಏನು ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಅಪ್ರೈಸರ್ ಆಗಿ ಕೆಲಸ ಮಾಡ್ತಿದ್ದಂಥ ನಾಗೇಶ್ ಎನ್ನುವಂತಹ ವ್ಯಕ್ತಿ ಇನ್ನು ಕಸ್ಟಮರ್ಗಳ ರೂಪದಲ್ಲಿ ಬರ್ತಾ ಇದ್ದಂಥ ಅವರ ಚಿನ್ನ ಏನು ತರ್ತಾರೆ ಅದನ್ನು ಅಸಲಿಯ ನಕಲಿ ಅಂತ ಹೇಳಿ ಅದನ್ನು ಪರಿಶೀಲನೆ ಮಾಡ್ತಿದ್ದ. ಅದು ಆ ಕೆಲಸವನ್ನು ಮಾಡ್ಕೊಂಡಿರ್ತಾ ಇಂಥದ್ದು. ಆದರೆ ಈತ ಹಣದ ಆಸೆಗೆ ಬಿದ್ದು ಏನು ಸ್ನೇಹಿತರ ಜೊತೆಗೂಡಿ ಈ ನಕಲಿ ಚಿನ್ನದ ಕೊಂಡಿಗಳಿಗೆ ಈತ ಅಸಲಿ ಚಿನ್ನವನ್ನು ಸೇರಿಸಿ ಅದಕ್ಕೆ ಈತ ವಂಚನೆ ಮಾಡ್ತಾ ಇದ್ದಂತಹ ಪ್ರಕರಣ ಬೆಳಗ್ಗೆ ಬಂದಿರುವಂತಹದ್ದು. ಸುಮಾರು 15 ಅಕೌಂಟ್ಗಳಿಗೂ ಹೆಚ್ಚಿನ ಒಂದು ಅಕೌಂಟ್ಗಳಲ್ಲಿ ಈ ರೀತಿಯಾದಂಥ ಒಂದು ವಂಚನೆ ಮಾಡಿದ್ದಾನೆ. ಅಂದರೆ ನಕಲಿ ಚಿನ್ನವನ್ನು ಈತ ಅಸಲಿ ಅಂತ ಹೇಳಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಸಲಿ ಅಂತ ಹೇಳ್ತಾನೆ. ಆಗ ಬ್ಯಾಂಕಲ್ಲಿ ಅವರ ಒಂದು ಅಕೌಂಟ್ನಲ್ಲಿ ಇಡ್ತಾ ಇದ್ರು. ಆ ಅಕೌಂಟ್ನಿಂದ ಬಂದಂಥ ಹಣವನ್ನೆಲ್ಲ ಕೂಡ ಇವರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1,53,00,000 ಹಣ ಏನಿದೆ ಈ ಫ್ರೆಂಡ್ಸ್ಗಳ ಈ ನಾಗೇಶ್ ಏನಿದ್ದಾನೆ ಆತನ ಸ್ನೇಹಿತರ ಅಕೌಂಟ್ಗಳಿಗೂ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ. ಆ ಹಣವನ್ನೆಲ್ಲ ತೆಗೆದುಕೊಂಡು ಈತ ಲಪ್ಟಾಯಿಸಿರ್ತಾನೆ. ಆದರೆ ಬ್ಯಾಂಕ್ನ ಆಡಿಟಿಂಗ್ ಸಂದರ್ಭದಲ್ಲಿ ಈ ಒಂದು ಚಿನ್ನವನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆಗ ಗೊತ್ತಾಗಿರುವಂತಹದ್ದು ಏನಂತ ಹೇಳಿದ್ರೆ, ಈ ನಾಗೇಶ ಏನು ಫ್ಲೆಡ್ಜ್ ಮಾಡಿರ್ತಾನೆ ಅವೆಲ್ಲವೂ ಕೂಡ ನಕಲಿ ಚಿನ್ನ ಅಂತ ಹೇಳಿ ಗೊತ್ತಾಗುತ್ತೆ. ಅಂದರೆ ಕೇವಲ 1-2 ಗ್ರಾಮ್ ಅಷ್ಟೇ ಮಾತ್ರ ಅದು ಅಸಲಿ ಆಗಿರುತ್ತೆ, ಉಳಿದ ಎಲ್ಲವೂ ಕೂಡ ನಕಲಿ ಅಂತ ಹೇಳಿ ಗೊತ್ತಾಗಿರುತ್ತೆ. ಆಗ ಆ ಬ್ಯಾಂಕಿನ ಸಿಬ್ಬಂದಿ ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ, ಪರಿಶೀಲನೆ ಮಾಡ್ತಾರೆ, ಪೊಲೀಸರಿಗೆ ದೂರು ಕೊಡಬೇಕು ಅಂತ ಹೇಳಿ ಮುಂದಾದಂಥ ವೇಳೆಯಲ್ಲಿ ಯಾರೋ ಒಂದು ಗ್ರಾಹಕರ ಹೆಸರಿನಲ್ಲಿ ಈ ಒಂದು ಅಕೌಂಟ್ಗಳಲ್ಲಿ ಚಿನ್ನವನ್ನು ಇಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ಕರೆಸಿ ಮಾತನಾಡುವಂತೆ ಮುಂದಾದಂಥ ಸಂದರ್ಭದಲ್ಲಿ ಈ ನಾಗೇಶನನ್ನು ಕರೆಸಿ ವಿಚಾರಣೆ ಮಾಡುವಂತಹ ವೇಳೆ ಈತ ಕೂಡ ಏನು ಒಂದು ಕೃತ್ಯವನ್ನು ಮಾಡಿದ್ದಾನೆ ಅದನ್ನು ಒಪ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಕೂಡ ಅವರು ಒಂದು ಗಡುವನ್ನು ಕೊಡ್ತಾರೆ, ಇಷ್ಟರ ಟೈಮ್ ಒಳಗಡೆ ನೀವು ಹಣವನ್ನು ವಾಪಸ್ ಮಾಡಿದ್ದೆ ಆದರೆ ಕೇಸನ್ನು ಕೊಡೋದಿಲ್ಲ ಅಂತ ಹೇಳಿ. ಆಗ ಈತ ಮಾಡುವಂಥ ಖತರ್ನಾಕ್ ಪ್ಲಾನ್ ಅಂತ ಹೇಳಿದ್ರೆ, ತನ್ನ ಸ್ನೇಹಿತರ ಮೂಲಕವಾಗಿ ಈ ಜಗದೀಶ್ ಅನ್ನುವಂತಹ ಉದ್ಯಮಿಯನ್ನು ಸಂಪರ್ಕ ಮಾಡ್ತಾರೆ. ಅಂದರೆ ಈಗಾಗಲೇ ಕೆಲವು ಗ್ರಾಹಕರು ಚಿನ್ನವನ್ನು ಇಟ್ಟಿದ್ದಾರೆ, ಆ ಚಿನ್ನದ ಒಂದು ಹರಾಜು ಡೇಟಿಗೆ ಬಂದಿದೆ, ಆ ಚಿನ್ನವನ್ನು ನೀವು ಬಿಡಿಸ್ಕೊಳ್ಬೋದು. ಅಂದರೆ ಮಾರ್ಕೆಟ್ ದರಕ್ಕಿಂತ ಈಗ 4,000 ರೂಪಾಯಿ ಪಟ್ಟು ಜಾಸ್ತಿ ಇದೆ, ಇದರಿಂದ ನಿಮಗೆ ಸುಮಾರು 40 ಲಕ್ಷ ರೂಪಾಯಿ ಅಷ್ಟು ಹೆಚ್ಚುವರೆಗೆ ಹಣ ಸಿಗುತ್ತೆ ಅಂತ ಹೇಳಿ ನಂಬಿಸ್ತಾರೆ. ಆಗ ಜಗದೀಶ್ನಿಂದ 1,53,00,000 ಹಣವನ್ನು ಬ್ಯಾಂಕ್ನ ಮೂಲಕವಾಗಿ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡು ಬ್ಯಾಂಕ್ಗೆ ಹಣವನ್ನು ಕಟ್ಟಿ ಈತ ಮಾಡಿರುವಂಥ ವಂಚನೆ ಕೇಸನ್ನು ಮುಚ್ಚಾಕೊಳ್ತಾನೆ. ಆದರೆ ಉದ್ಯಮಿಗೆ ಈತ ಹಣವನ್ನು ಕೊಡದೆ ಸತಾಯಿಸ್ತಾ ಇರ್ತಾನೆ. ಆಗ ಜಗದೀಶ್ ಕೂಡ ಬಂದು ಈತನನ್ನು ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಮತ್ತು ಆತನನ್ನು ಭೇಟಿ ಮಾಡೋಕ್ಕೆ ಬಂದಂಥ ವೇಳೆಯಲ್ಲಿ ಆತ ಕೈಗೆ ಸಿಗೋದಿರಲಿಲ್ಲ. ಇದರಿಂದ ಆತ ಎಲ್ಲೋ ಒಂದು ಕಡೆ ಮೋಸ ಹೋಗಿದ್ದೀನಿ ಅಂತ ಹೇಳಿ ಗೊತ್ತಾಗಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗ ಜಗದೀಶ್ ಏನು ಕೊಟ್ಟಂಥ ದೂರಿನ ಆಧಾರದ ಮೇಲೆ ನಾಗೇಶ್ನ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುವಂತಹದ್ದು. ಅಂದರೆ ಈತ ಕೇವಲ ಇಷ್ಟು ದಿನಗಳ ಕಾಲ ನಡೆಸ್ತಾ ಇದ್ದಂತಹ ಕೃತ್ಯ ಬಯಲಾಗಿದೆ. ಆದರೆ ಈತನ ಬಂಧನದಿಂದ ಹಣವನ್ನು ಆತ ಬ್ಯಾಂಕ್ನ ಮೂಲಕವಾಗಿ ಬ್ಯಾಂಕ್ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದಾಗಿ ಇದನ್ನು ಪೊಲೀಸರು ಯಾವ ರೀತಿಯಾಗಿ ರಿಕವರಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ಸದ್ಯ ನಾಗೇಶ್ನ ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಕೂಡ ತಿಳಿದು ಬರಬೇಕಾಗಿರುವಂಥದ್ದು. ಯಶಸ್ವಿನಿ. ಓಕೆ, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.